ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 20ನೇ ವಚನ ಭಾಗವನ್ನು ನಾವು ತೆಗೆಯೋಣ. ಹೃದಯವನ್ನು ಅಂತರ್ಹೃದಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯೆಹೋವನೇ. ಈ ದಿನ ಅನೇಕ ಒಂದು ನ್ಯಾಯಾಲಯದಲ್ಲಿ ಅನೇಕ ಕೋರ್ಟು ಕಚೇರಿಗಳಲ್ಲಿ ನಾವು ನೋಡುವುದಾದರೆ, ಅಯ್ಯೋ ನಾನು ನ್ಯಾಯವಂತನಾಗಿ ನಡೆದುಕೊಂಡಿದ್ದೇನೆ ಅನ್ನೋದಾಗಿ ವಿರೋಧ ಪಕ್ಷದವರು ಹೇಳುವಂಥದ್ದು ನಾವು ನೋಡ್ತೇವೆ. ಅನೇಕ ಅನ್ಯಾಯಗಳು ಕೋರ್ಟ್ ಕಚೇರಿಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ನನಗೆ ನ್ಯಾಯ ದೊರಕಲಿಲ್ಲ ಹೇಳುವಂತಹ ಸಂದರ್ಭಗಳುಂಟು. ಆದರೆ ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಕೊಡುವಂತಹ, ಹೃದಯವನ್ನು ಪರೀಕ್ಷಿಸುವಂತಹ ದೇವರು, ಅಂತರಂಗದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಬಹಿರಂಗವಾಗಿ ಮಾಡುವಂತಹ ಎಲ್ಲ ವಿಧವಾದಂತಹ ಕಾರ್ಯಕಲಾಪಗಳನ್ನು ಕರ್ತನು ನೋಡ್ತಾನೆ. ಈ ದಿನದಲ್ಲಿ ವಾಕ್ಯ ಹೇಳ್ತದೆ, ತೀರ್ಪು ಮಾಡುವಂತಹ ದೇವರು. ಹೇಗೆ ತೀರ್ಪು ಮಾಡ್ತಾನೆಂದು ವಾಕ್ಯ ಹೇಳ್ತದೆ ಅಂದರೆ, ಆತನು ನ್ಯಾಯವಾಗಿ ತೀರ್ಪು ಕೊಡುವಂತಹ ದೇವರು. ನ್ಯಾಯವಾಗಿ ತೀರ್ಪು ಕೊಡ್ತಾನೆ. ಆತನ ಅನ್ಯಾಯಗ್ರಸ್ತನಲ್ಲ. ನಾವು ಎಷ್ಟು ಸಾರಿ ಹೇಳ್ತೇವೆ, ನನಗೆ ಅನ್ಯಾಯವಾಯಿತು, ನನಗೆ ಮೋಸವಾಯಿತು, ನನಗೆ ಬರಬೇಕಾದಂಥ ಆಶೀರ್ವಾದ ಇಲ್ಲ, ನನ್ನದೆಲ್ಲ ಅವರು ಕಿತ್ತುಕೊಂಡ್ರೆ ಎಂದಾಗ ನಾವು ಹೇಳ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೇನೆಂದರೆ, ನಿನಗೆ ಮೋಸ, ನಿನಗುಂಟಾಗಿರುವಂತಹ ಅನ್ಯಾಯ, ನಿನಗುಂಟಾಗಿರುವಂತಹ ಎಲ್ಲ ವಿಧವಾದಂಥ ಕಷ್ಟ ಕಣ್ಣೀರುಗಳು ಕರ್ತನು ನೋಡದೆ ಕುಳಿತುಕೊಂಡಿಲ್ಲ. ಕರ್ತನು ನೋಡುತ್ತಾನೆ. ದೇವರ ವಾಕ್ಯ ಹೇಳುವಂಥದ್ದು ಈ ದಿನ ಗಮನಿಸು. ಈ ವಾಕ್ಯವು ನಿನ್ನ ಮನಸ್ಸಿಗೆ ತಂದುಕೋ. ದೇವ, ನೀನು ನ್ಯಾಯವಾಗಿ ತೀರ್ಪು ಕೊಡ್ತೀಯಲ್ಲ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದ ಜೀವಿತದಲ್ಲಿ ನೀನು ನ್ಯಾಯವಾಗಿ ತೀರ್ಪು ಕೊಡು. ನನ್ನ ಜೀವಿತದ ವಿಷಯದಲ್ಲಿ ನೀನು ನ್ಯಾಯವಾಗಿ ತೀರ್ಪು ಕೊಡು. ನ್ಯಾಯವಾಗಿ ತೀರ್ಪು ಕೊಡ್ತೀನದಾಗಿ ನಾನು ದೃಢವಾಗಿ ನಂಬಿದ್ದೇನೆ. ಯಾಕಂದ್ರೆ ನೀನು ನ್ಯಾಯವಾಗಿ ತೀರ್ಪು ಕೊಡುವಂತಹ ದೇವರಿನದಾಗಿ ನಿನ್ನ ಹೆಸರಿರುತ್ತದೆ ಎನ್ನುವುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆ ವಿಧವಾದಂತಹ ಜೀವಿತ, ಅಂತಹ ಒಂದು ಪ್ರಾರ್ಥನೆ ಹೃದಯ ನಮಗೆ ಈ ದಿನ ಉಂಟಾಗಲಿ. ಕರ್ತನು ನಿಮ್ಮೆಲ್ಲರಿಗೂ ಶುಭವನ್ನು ಅನುಗ್ರಹ ಮಾಡಲಿ. ಹಲ್ಲೆಲೂಯಾ.